ಈ ಗೊಬ್ಬರ ಆಲ್ರೆಡಿ ವಿತರಕರ ಬಳಿ ಸ್ಟಾಕ್ ಆದ್ರಿ ಇದ್ರೆ ಅದು ಸರಿಯಾಗಿ ಯುಟಿಲೈಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವರಿಗೆ. ಯಾಕಂತ ನಾವು ಕೇಳಿದಾಗ ಅವ್ರು ಏನು ಹೇಳ್ತಾರೆ, ಅಧಿಕಾರಿಗಳು ನಮಗೆ ಮೂರು ತಂಡ ಎಂಟ್ರಿ ಮಾಡಬೇಕಾಗ್ತದೆ ರೀ, FID ನಂಬರ್ ತೊಗೋಬೇಕಾಗ್ತದೆ, ಅವು ಕೆಲವು ಎಂಟ್ರಿ ಆಗ್ಲಾರ್ದೆ ನಾವು ಕೊಡೋಕ್ಕೆ ಬರೋಲ್ಲ, ಕೊಟ್ಟಿವಂದ್ರೆ ಅದು ಬೇರೆಯೇ ಅರ್ಥ ಕಲ್ಪಿಸ್ತಾರೆ ಅಧಿಕಾರಿಗಳಂತೇಳಿ ನಾವು ಅದು ಮಾಡತನ ಕೊಡೋಕ್ಕಾಗಲ್ಲ ಅನ್ನೋದಕ್ಕೆ ಅದು ವಿಳಂಬ ಆಗ್ಲಕ್ಕತ್ತದ. ಅದಕ್ಕೆ ದಯಮಾಡಿ ಅಧಿಕಾರಿಗಳು ಅದ್ರ ಕಡೆಗೆ ಗಮನ ಹರಿಸಿ ರೈತರಿಗೆ ಸರಳೀಕರಣಗೊಳಿಸಿ ಅವರಿಗೆ ಗೊಬ್ಬರ ಕೊಡಿಸೋದಾಗಲಿ ಎಲ್ಲ ಅನುಕೂಲ ಮಾಡಿ ಕೊಡಬೇಕು. ಕೆಲವ್ರ ಬಳಿ FID ಇಲ್ಲ, ಲೀಸ್ ಮಾಡ್ತಾರೆ, ಅಂಥವ್ರಿಗೆ ಲೀಸ್ ಮಾಡೋರು ಯಾರೋ 4 ಎಕರೆ ಇರ್ತದೆ, ಅವ್ರು ಎಲ್ಲೇ ಇರ್ತಾರೋ ಅದು FID ಗೊತ್ತಿಲ್ಲ ಏನಿಲ್ಲ, ಅಂಥವ್ರನ್ನ ಗಮನಕ್ಕೆ ತೊಗೊಂಡು ಅದು ಏನಾರು ಇದು ಮಾಡಿ ಅವ್ರಿಗೆ ಅನುಕೂಲ ಮಾಡಿ ಕೊಡಬೇಕು. ಆದರೆ ಎಕರೆಗೆ 1 ಚೀಲ ಕೊಡ್ಬೇಕು, 10 ಎಕರೆಗೆ 2 ಚೀಲ ಕೊಟ್ಟರೆ ಈಗ ಆಲ್ರೆಡಿ ರೈತರು ಏನು ಮಾಡ್ಯಾರ ಅದಕ್ಕೆ ಅಡ್ಜಸ್ಟ್ ಆಗ್ಯಾರ, ಬೆಳೆ ಬರಲ್ಲ. ಯಾಕಂದ್ರೆ ಹತ್ತಿಗೆ ಅದು ಸರಿಯಾದ ಗೊಬ್ಬರ ಹಾಕಿದ್ರೇ ಇಳುವರಿ ಬರ್ತದೆ, ಇಲ್ಲಾಂದ್ರೆ ರೈತರು ತುಟ್ಟಿ ಬೀಜ ಮಸಾಲೆ ಒಯ್ದು ಲಾಸ್ ಆಗಿಬಿಡ್ತಾರೆ. ಕನಿಷ್ಠ ಎಕರೆಗೆ 10 ಎಕರೆಗೆ 2 ಕೊಡೋದಕ್ಕಿಂತ ಎಕರೆಗೆ 1 ಕೊಟ್ಟು ಅನುಕೂಲ ಮಾಡಿಸಿ ಅವ್ರಿಗೆ ಅನುಕೂಲ ಮಾಡಬೇಕು. ಈಗ ಸರಿಯಾಗಿ ಇವೆಲ್ಲ ರೂಲ್ಸ್ ಕಠಿಣ ರೂಲ್ಸ್ ಮಾಡ್ಯಾರ, ಅವರಿಗೆ ಜಲ್ದಿ ಅವರು ವರ್ಕ್ ಆಗ್ತಾ ಇಲ್ಲ ರೀ, ನಾವು ವೇಟ್ ಮಾಡ್ಬೇಕಾಗ್ತದೆ, ರೈತರಿಗೆ ತೊಂದರೆ ಆಗ್ತದೆ. ಅದಕ್ಕೆ ಅಧಿಕಾರಿಗಳು ಜಲ್ದಿ ಎಚ್ಚೆತ್ಕೊಂಡು ಸರಳೀಕರಣಗೊಳಿಸಿ ಅವರಿಗೆ ದುಕಾನದವ್ರಿಗೆ ತಾವು ಕುಂತು ಹೆಲ್ಪ್ ಮಾಡಿ ಅವ್ರಿಗೆ ಆದೇಶ ರೈತರಿಗೆ ಅನುಕೂಲ ಆಗ್ಬೇಕು.